ಏನು ಉತ್ತರ ಕರ್ನಾಟಕದ ವಿಷಯದ ಬಗ್ಗೆ 3 ದಿವಸಗಳ ಕಾಲ ಚರ್ಚೆ ಮಾಡೋದಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದಕ್ಕೆ ಮತ್ತೊಮ್ಮೆ ಎಲ್ಲರ ವತಿಯಿಂದ ನಾನು ಅಭಿನಂದಿಸಿ, ನನಗೆ ದಯಮಾಡಿ ತಾವು ಮಧ್ಯ ತಡಿಬಾರ್ದು, ಇಲ್ಲದಿದ್ರೆ ಮಾತು ಮಧ್ಯ ತಾವು ಸ್ವಲ್ಪ ಏನಾದರೂ ಬ್ರೇಕ್ ಹಾಕಿದ್ರೆ ಅದು ಗಾಡಿ ಅಲ್ಲೇ ನಿಸ್ಲು ಆಗ್ತದೆ. ವಯಸ್ಸು 75 ಆಗಿದೆ, ನನಗೇನು ದಣವಿಲ್ಲ. ಬೇರೆ ಪಾಟೀಲ್ ಸಾಹೇಬ್, ತಾವೇ ಬೇಗ ಬ್ರೇಕ್ ಆಗಿಬಿಡಿ, ಮತ್ತೆ ನಾವು ಬರೋ ಪಕ್ಷ ಏನು ಸರ್? ತಾವೇ ಸ್ವಲ್ಪ ಬೇಗ ಬ್ರೇಕ್ ಆಗಿ ಮುಗಿಸಿದ್ರೆ ಮತ್ತೆ ನಾವು ಬರುವಂತ ವಿಚಾರವಿಲ್ಲ ಅಲ್ಲಿ ಬ್ರೇಕ್ ಆಗ್ಲಿಕ್ಕೆ. ಬ್ರೇಕ್ ಹಾಕಿದ್ರೆ ಮತ್ತೆ ಟೈಮ್ ಜಾಸ್ತಿ ತೋರ್ತದೆ. ಅಲ್ಲ, ಅದಕ್ಕೆ ಬೇಗ ಬೇಗ ಮುಗಿಸ್ಬೇಕು. ಯಾಕೆ ಎಲ್ಲರಿಗೆ ಮಾತಾಡ್ಲಿಕ್ಕೆ ಅವಕಾಶ ನಾನು ಹೇಳ್ಬೇಕಂತ ನಿಮಗೆ. ತಾವು ಹಿರಿಯರಿದ್ದೀರಿ, ನನಗಿಂತ ಹಿರಿಯರಿದ್ದೀರಿ, ಎಲ್ಲರಿಗೂ ಅವಕಾಶ. ವಿಷಯಗಳನ್ನ ಪ್ರಸ್ತಾಪದೆ ಹೋಗಿದ್ರೆ ನಾವು ನ್ಯಾಯ ಕೊಡಕ್ಕೆ ಸಾಧ್ಯ ಆಗಲ್ಲ. ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಲೇಬೇಕಾಗಿದೆ. ಅಂತ ವಿಷಯಗಳು ಅದಕ್ಕೋಸ್ಕರನೇ ಸದನ ಇರೋದು. ಮಾನ್ಯ ಅಧ್ಯಕ್ಷರೇ, ಇವತ್ತು ಬೆಳಗಾವಿ ಅಧಿವೇಶನ ಬಂದ್ರೆ ಇಡೀ ಬೆಳಗಾವಿ ಅಧಿವೇಶನ ಸುವರ್ಣಸೌಧ ಸುತ್ತಮುತ್ತ ಟೆಂಟ್ಗಳು ಹಾಕಿ ಬೇರೆ ಬೇರೆ ರೈತರು, ಕಾರ್ಮಿಕರು ಮತ್ತು ನೌಕರದಾರರು, ಅಂಗನವಾಡಿ ಕಾರ್ಯಕರ್ತರು ಹಲವಾರು ಬಂದು ಅಲ್ಲಿ ಪ್ರತಿಭಟನೆ ಮತ್ತು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾರೆ. ಇದಕ್ಕೆ ಒಂದ್ಸಲ ಚರ್ಚೆಯಲ್ಲಿ ಮಾತನಾಡುವಾಗ ಒಬ್ಬರು ಬಹಳ ಮಹತ್ವದ ವ್ಯಕ್ತಿ ಹೇಳಿದ್ರು, ಇದು ಬೆಳಗಾವಿ ಅಧಿವೇಶನ ಅಂದ್ರೆ ಚಳವಳಿ ಅಧಿವೇಶನ. ಅದು ಸತ್ಯಕ್ಕೂ ಬಹಳ ನಿಜವಾದಂಥ ಮಾತು. ಬೆಳಗಾವಿ ಅಧಿವೇಶನದಲ್ಲಿ ಅನೇಕ ಚಳವಳಿಗಳು, ಪ್ರತಿಭಟನೆಗಳು ನಡೀತವೆ. ಯಾಕೆ ನಡೀತವೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಕೂಡ ಅಷ್ಟು ಸಮಸ್ಯೆಗಳಿದ್ದಾವೆ. ಅವರಿಗೇನು ಹುಚ್ಚತ್ತಿಲ್ಲ. ಆ ಮನೆ ಬಿಟ್ಟು ಬಂದು ಚಳಿಯಲ್ಲಿ ಬಿದ್ದು ನೀರಿಲ್ದೇನೆ, ಊಟ ಇಲ್ದೇನೆ, ಉಪವಾಸ ಮಲಗಿ ಪ್ರತಿಭಟನೆ ಮಾಡೋದಕ್ಕೆ ಅವರಿಗೇನು ಪ್ರತಿಷ್ಠೆ ಪ್ರಶ್ನೆ ಅಲ್ಲ. ಆದರೆ ಈ ಭಾಗದಲ್ಲಿ ಸಮಸ್ಯೆಗಳಿದ್ದಾವೆ ಅನ್ನೋ ಕಾರಣಕ್ಕಾಗಿ ಇಷ್ಟೊಂದು ಚಳವಳಿಗಳು, ಪ್ರತಿಭಟನೆಗಳು ಇವತ್ತು ನಮ್ಮಲ್ಲಿ ಇರ್ತವೆ. ಮಾನ್ಯ ಅಧ್ಯಕ್ಷರು, ಇವತ್ತು ಡಾಕ್ಟರ್ ಲೋಹಿಯಾ ಅವರು ಒಂದು ಮಾತು ಹೇಳಿದ್ರು, ಜಬ್ ಸಡಕ್ ಸೂನಾ ಪಡ್ ಜಾತೆ ಹೈ ತೋ ಪಾರ್ಲಿಮೆಂಟ್ ಆವಾರ ಬಂತ ಹೈ. ಯಾವತ್ತು ರಸ್ತೆಗಳು ಸೌಮ್ಯವಾಗ್ತವೋ, ಶಾಂತ ಆಗ್ತವೋ, ಅವಾಗ ಪಾರ್ಲಿಮೆಂಟು ಉಡಾಳಾಗ್ತದೆ ಅಂತ. ಇದು ಬಹಳ ಸತ್ಯಕ್ಕೆ ಹತ್ತಿರವಾದಂಥ ಮಾತು. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಗಳು, ಧರಣಿಗಳು, ಸತ್ಯಾಗ್ರಹಗಳು ಇವೆಲ್ಲ ನಡೀಲೇಬೇಕು. ಇದು ಆರೋಗ್ಯಕರವಾದ ಲಕ್ಷಣ. ಇದು ನಡ್ಕೊಂಡು ಬಂದಿದೆ. ಇವತ್ತು ನಮ್ಮ ನಾಡು ಕಟ್ಟುವಾಗ ನಾವು ಅನೇಕ ಕನಸನ್ನ ಕಂಡಿದ್ದೀವಿ. ನಮ್ಮ ಕವಿಗಳಾದಂತಹ ವಸಂತ ಕುಲಕರ್ಣಿಯವರು ಒಂದು ಹಾಡನ್ನ ಬರೆದಿದ್ರು. ಅದು ಬಹಳ ಸ್ಫೂರ್ತಿಯಾಗಿತ್ತು ನಮಗೆ. ಕಟ್ಟುತ್ತೇವ ನಾವು ಕಟ್ಟುತ್ತೇವ, ಕಟ್ಟೆ ಕಟ್ಟುತ್ತೇವ, ಒಡೆದು ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಮನಸ್ಸು ಕಟ್ಟುತ್ತೇವ, ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವೆ, ಕುಲವೆನ್ನದ ಮನುಷ್ಯ ಕುಲದ ಹಾಡ ಬರೆಯುತ್ತೇವೆ, ಈ ನೆಲದ ಹಾಡ ಬರೆಯುತ್ತೇವೆ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವೆ, 100 ಮನಸ್ಸಿನ ಕೋಟಿ ಕನಸಿನ ಹಾಡು ಬರೆಯುತ್ತೇವೆ. ವಸಂತ ಕುಲಕರ್ಣಿ ಅವರು ಈ ಕರ್ನಾಟಕ ಯಾವ ತರ ಇರಬೇಕು, ಯಾವ ತರ ರಾಜ್ಯ ಇರಬೇಕು ಅನ್ನುವಂಥ ಕನಸನ್ನು ಕಂಡು ಇಂಥ ಅದ್ಭುತವಾದಂಥ ಸುಂದರವಾದಂಥ ಕಾವ್ಯವನ್ನು ಅವತ್ತು ಬರೆದಿದ್ರು. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕನಸು ಕಾಣ್ತಾ ಇದ್ದೇವೆ. ಕಟ್ಟೋಣ, ಕರ್ನಾಟಕವನ್ನು ಕಟ್ಟೋಣ, ನಮ್ಮೆಲ್ಲರ ಸಾರ್ವಜನಿಕ ಜವಾಬ್ದಾರಿ. ಈ ನಾಡನ್ನು ಕಟ್ಟಿ ನಾವೆಲ್ಲರಿಗೂ ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸ ಬಂದಂಥ ಸರ್ಕಾರಗಳು ಮಾಡಬೇಕಾಗ್ತದೆ. ಮಾನ್ಯ ಅಧ್ಯಕ್ಷರೇ, ನಾನು ನಿಜಾಮ್ ಸ್ಟೇಟ್ಲಿಂದ ಬಂದಂಥವನು, ಅಂದರೆ ಹಿಂದೆ ನಿಜಾಮ್ ಆಳಿದಂಥ ರಾಜ್ಯದಿಂದ. ನನ್ನ ಕಾಲಕ್ಕೆ ಕನ್ನಡ ಶಾಲೆಗಳು ನಮ್ಮ ಊರಲ್ಲಿ ಪ್ರಾರಂಭ ಆಯಿತು. ಅದಕ್ಕಿಂತ ಮೊದಲು ಗೌಟಿ ಶಾಲೆಗಳು ಅಂತಿದ್ದು. ಯಾರೊಬ್ಬರ ಮೇಷ್ಟ್ರು ಬಂದು ಕಲಿಸ್ತಿದ್ದ, ಅವನು ಮರಾಠಿ ಕಲಿಸ್ತಿದ್ದ, ಕನ್ನಡ ಕಲಿಸ್ತಿದ್ದ, ನಾವು ಕಲಿತಿದ್ದೆವು. 56ರಿಂದ ನಮ್ಮಲ್ಲಿ ಕನ್ನಡ ಶಾಲೆಗಳು ಶುರುವಾಗಿದ್ದಾವೆ. ಅದ್ರ ಅಣ್ಣಾರಾವ್ ಗಣಮುಖಿ ಅನ್ನೋರು ಶಿಕ್ಷಣ ಸಚಿವರಾಗಿದ್ದರು. ಅವರೊಂದು ಪಾಲಿಸಿ ಡಿಸಿಷನ್ ತಗೊಂಡು, ಅಣ್ಣಾರಾವ್ ಗಣಮುಖಿ ಅವರು, ಎಲ್ಲೆಲ್ಲಿ ದೀಪ ಇರ್ತದೋ ಅಲ್ಲೆಲ್ಲಿ ಶಾಲೆಗಳು ಇರಬೇಕು ಅಂತ. ಅಂದ್ರೆ ಎಲ್ಲೆಲ್ಲಿ ಮನೆಗಳು ಇರ್ತವೆ, ಜನವಸತಿ ಮಾಡ್ತಾರೆ, ಅಲ್ಲಿ ಶಾಲೆಗಳು ಇರಬೇಕು ಅನ್ನುವಂಥ ಮಾತನ್ನ ಅಣ್ಣಾರಾವ್ ಗಣಮುಖಿ ಅನ್ನುವಂಥ ಶಿಕ್ಷಣ ಸಚಿವರು ಅಂದುಕೊಂಡಾಗ ನಮ್ಮ ಕಡೆ ಎಲ್ಲ ಕಡೆ ಶಾಲೆಗಳು ಪ್ರಾರಂಭ ಆಯಿತು. ನಾವು ಇವತ್ತು ಶಾಲೆ ಕಲಿತಾ ಇದ್ದೇವೆ. ಆದರೆ ಇವತ್ತು ಶಾಲೆಗಳ ಪರಿಸ್ಥಿತಿ ಏನಿದೆ? ಮಾನ್ಯ ಅಧ್ಯಕ್ಷರೇ, ಇವತ್ತು ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ ಬಹಳ ದೊಡ್ಡ ಬರೆ ಬಿದ್ದಿದೆ. ಇವತ್ತು ಕಲಬುರಗಿ ವಿಶ್ವವಿದ್ಯಾಲಯ, ನಾವು ಮೊದಲು ಧಾರವಾಡ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ, ನಾನು ಧಾರವಾಡ ವಿಶ್ವವಿದ್ಯಾಲಯದ, ಈಗ ಕಲಬುರಗಿ ವಿಶ್ವವಿದ್ಯಾಲಯ ಆಗಿದೆ. ಕಲಬುರಗಿ ವಿಶ್ವವಿದ್ಯಾಲಯ ಕೂಡ 30-40 ವರ್ಷ ಆಯಿತು.
83% ಖಾಲಿ ಹುದ್ದೆಗಳಿದ್ದಾವೆ ಮನೆ ಅಧ್ಯಕ್ಷರೇ. ಪ್ರೊಫೆಸರ್ಸ್ ಇಲ್ಲ, ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇಲ್ಲ, ಟೀಚರ್ಸ್ ಇಲ್ಲ. ಹಾಗಾದ್ರೆ ಮಕ್ಕಳಿಗೆ ನಾವು ವಿದ್ಯೆ ಎಲ್ಲಿಂದ ಕೊಡೋದು? ಯಾವ ತರ ಅವರಿಗೆ ನಾವು ಮೆರಿಟ್ ಅನ್ನ ಕೊಡಿಸೋದು ಶಿಕ್ಷಕರು ಇಲ್ದಿದ್ದಾಗ? ಇವತ್ತು ಸರ್ಕಾರಿ ಕಾಲೇಜುಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಸುಮಾರು 40,000 ಇವತ್ತು ಹುದ್ದೆಗಳು ಖಾಲಿ ಇದ್ದಾವೆ ಒಟ್ಟು ರಾಜ್ಯದ ಸರ್ಕಾರಿ ನೌಕರರು. ಅದರಲ್ಲಿ 17,000 ಶಿಕ್ಷಕರ ಹುದ್ದೆಗಳು ಖಾಲಿಯಾಗಿದ್ದಾವೆ. 17,000. ಅನೇಕ ಸಲ ನಾವು ಮಾತಾಡ್ತಾ ಇದ್ದೀವಿ, ಆರ್ಥಿಕ ಒತ್ತಡದಿಂದ ಅದು ಮಾಡೋಕ್ಕಾಗ್ತಿರಲಿಲ್ಲ. ನಾನು ಕೇಳ್ತೀನಿ ಸರ್ಕಾರಕ್ಕೆ, ಮಾನ್ಯ ಅಧ್ಯಕ್ಷರೇ, ಎಲ್ಲಿವರೆಗೆ ಮಕ್ಕಳಿಗೆ ಸರಿಯಾದಂಥ ಶಿಕ್ಷಕರನ್ನ ಶಾಲೆಯನ್ನ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿವರೆಗೆ ಯಾವುದೇ ಅಭಿವೃದ್ಧಿಗೆ ಅರ್ಥ ಇಲ್ಲ. ನಾವು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದರಿಂದ ನಮ್ಮಲ್ಲಿ SSLC ಪರಿಣಾಮ ಪಾತಾಳಕ್ಕಿಳಿದಿದೆ. ಎಷ್ಟು ಸಂಖ್ಯೆಯಲ್ಲಿ SSLC ಕೊನೆ ಸಂಖ್ಯೆಯಲ್ಲಿ ಬರೋದು ಯಾದಗಿರಿ, ಕಲಬುರಗಿ, ಬೀದರು, ರಾಯಚೂರು, ಕೊಪ್ಪಳ, ಬಳ್ಳಾರಿ. ನಾವು ಕೊನೆ ಸಂಖ್ಯೆ ಬರ್ತೀವಿ ಪ್ರತಿಯೊಂದು ಹಂತದಲ್ಲಿ. ಯಾಕಂದ್ರೆ ಆ ಕಡೆ ನಾವು ಗಮನ ಇನ್ನೂ ಕೊಟ್ಟಿಲ್ಲ. ಎಷ್ಟು ಪ್ರಯತ್ನ ಮಾಡಬೇಕಾಗಿತ್ತು ಅಷ್ಟು ಮಾಡಿಲ್ಲ. ಆಮೇಲೆ ಶಾಲಾ ದಾಖಲಾತಿಗಳು ಇವತ್ತು ರಾಜ್ಯದಲ್ಲಿ ಸರಾಸರಿ ಹೊರಮತ್ ನೋಡ್ರೆ ನಮ್ಮಲ್ಲಿ ಶಾಲೆ ದಾಖಲಾತಿ ಕೂಡ ಕಡಿಮೆ ಇದೆ. ಮತ್ತು ಇವತ್ತು ಮಕ್ಕಳಲ್ಲಿ ಆಕರ್ಷಣೆ ಕಡಿಮೆ ಆಗಿದೆ. ಖಾಸಗಿ ಶಾಲೆ ಮಕ್ಕಳು ಮುಖ ಮಾಡಿ ನಿಂತಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಬಡವರಿಗೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಫೀಸ್ ಕೊಡಕ್ಕಾಗೋದಿಲ್ಲ. ಸರ್ಕಾರಿ ಶಾಲೆಗಳೇ ಮಾತ್ರ ಬಡವರಿಗೆ ಗತಿ. ಆ ಕಾರಣಕ್ಕಾಗಿ ಬಡವ ಮಕ್ಕಳು ಅಲ್ಲಿ ಖಾಸಗಿ ಶಾಲೆಗಳು ಹೋಗುವಂಥದ್ದಿಲ್ಲ. ಇವತ್ತು ಉತ್ತರದಾಯಿತ್ವ ಇಲ್ಲ. ಯಾರು ಶಿಕ್ಷಕರು ಹುದ್ದೆ ಏನು ಶಿಕ್ಷಕ ತೊಗೊಂಡಿದ್ದೇವೆ ನಾವು ಗುತ್ತಿಗೆ ಆಧಾರದ ಮೇಲೆ, ಅವರಿಗೆ ಉತ್ತರದಾಯಿತ್ವ ಇಲ್ಲ. ಬರ್ತಾರೆ, ತಿಂಗಳ ಪಾಠ ಹೇಳ್ತಾರೆ, ಸಂಬಳ ತಗೋತಾರೆ, ಹೋಗ್ತಾರೆ. ಬರ್ತಾರೆ, ಪಾಠ ಹೇಳ್ತಾರೆ, ಸಂಬಳ ತಗೋತಾರೆ, ಹೋಗ್ತಾರೆ. ಅವರಿಗೆ ಯಾವ್ದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ನಾವು ಫಿಕ್ಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅವ್ರು ಗುತ್ತಿಗೆ ಆಧಾರದ ಮೇಲೆ ತಗೊಂಡಿರ್ತೀವಿ. ನಾವು ಪರ್ಮನೆಂಟ್ ಆಗಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಂಡ್ರೆ ಅವರಿಗೆ ಅಕೌಂಟಬಿಲಿಟಿ ಇರ್ತದೆ, ಅವ್ರ ಉತ್ತರದಾಯಿತ್ವ ಇರ್ತದೆ. ಅದಕ್ಕಾಗಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋಬೇಕಂತ ಹೇಳಿ ನಾವು ಅನೇಕ ಸಲ ನಾವು ಹೇಳ್ತಾ ಇದ್ವಿ. ಆಮೇಲೆ ಇವತ್ತು ಬಿಸಿಯೂಟ ಮತ್ತು ಮೊಟ್ಟೆ ಬಾಳೆಹಣ್ಣು ತರುವುದರಲ್ಲಿ ಇವತ್ತು ಅನೇಕ ಶಿಕ್ಷಕರಿಗೆ ತೊಂದರೆ ಆಗ್ತಾ ಇದೆ. ಅವರು ಬೇಡ ಬೇಡ ಅಂತಿದ್ರೆ ಇವತ್ತು ನಾವು ಒತ್ತಾಯವಾಗಿ ಅವ್ರ ಕಡೆಯಿಂದ ನಾವು ಕೊಡಿಸ್ತಾ ಇದ್ದೇವೆ. ಮಾನ್ಯ ಅಧ್ಯಕ್ಷ, ಇವತ್ತು ನಮ್ಮ ಸರ್ಕಾರದವರು ಕಳೆದ ಸಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಅನೇಕ ಕಡೆ ಇಂದಿರಾ ವಸತಿ ಶಾಲೆ, ಮೊರಾರ್ಜಿ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಸತಿ ಶಾಲೆ, ಬಹಳಷ್ಟು ದೊಡ್ಡ ದೊಡ್ಡ ಶಾಲೆಗಳನ್ನು ತೆರೆದ್ರು ವಸತಿ. ಆದ್ರೆ ಇವತ್ತು ನಮ್ಮ ಭಾಗದಲ್ಲಿ ಬೇಡಿಕೆ ಏನಿದೆ ಅಂದ್ರೆ ಅಲ್ಲಿ 10+2 ಆಗಬೇಕು. ಅಲ್ಲಿ ನಮ್ಮ ಮಕ್ಕಳಿಗೆ PU ಓದುವವರಿಗೆ ಅವಕಾಶ ಕೊಡಬೇಕು. ಯಾಕಂದ್ರೆ ಬಡತನದಲ್ಲಿರ್ತಕ್ಕಂಥ ಮಕ್ಕಳು ಬೇರೆ ಊರಿಗೆ ಹೋಗಿ ಓದಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ವಸತಿ ಶಾಲೆಗಳನ್ನ ತೆಗೆಯುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಮತ್ತು ಇವತ್ತೇನು ನೀರಾವರಿ ಸಮಸ್ಯೆ ಬಗ್ಗೆ ಅನೇಕ ಜನ ಹೇಳಿದ್ರು. ನೀರಾವರಿ ಸಮಸ್ಯೆ ಬಗ್ಗೆ ನಾನು ಸಾಕಷ್ಟು ಹೇಳಿದೆ ಮಾನ್ಯ ಅಧ್ಯಕ್ಷರೇ. ಇವತ್ತು ಅಂತರ್ಜಲ ಕುಸಿದು ಹೋಗಿ ಸುಮಾರು 1,200 ಫೀಟು ನೀರು ಇವತ್ತು ನಮಗೆ ಸಿಗ್ತಾ ಇಲ್ಲ. ನಮಗೆ ನೀರೇ ಸರಿಯಾಗಿ ಸಿಗದೆ ಹೋಗಿದ್ರೆ ನಮ್ಮ ಆರೋಗ್ಯ ಹೇಗೆ ಸರಿ ಇರ್ತದೆ, ನಮ್ಮ ನೀರಡಿಕೆ ಎಲ್ಲಿಂದ ಬಗೆಹರಿಸಲಿಕ್ಕೆ ಸಾಧ್ಯ ಇದೆ? ಇದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಇವತ್ತು ಮಹಾರಾಷ್ಟ್ರದಲ್ಲಿ ಏನು ಸಿರ್ಪೂರು ಮಾದರಿ ನೀರು ನಿಲ್ಲಿಸುವಂತ ಅಂತರ್ಜಲ ಹೆಚ್ಚು ಮಾಡುವಂತ ಕೆಲಸವನ್ನ ತಗೊಂಡಿದ್ರು. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೂಡ ಅಂತರ್ಜಲ ಹೆಚ್ಚು ಮಾಡುವಂತ ಕೆಲಸವನ್ನ ಮಾಡಬೇಕು. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ನನಗೆ ಒಂದು 10-20 ಕೋಟಿ ಕೊಟ್ಟಿದ್ರು. ಅದನ್ನ ಬಹಳ ಯಶಸ್ವಿಯಾಗಿ ಅದನ್ನು ನೀರನ್ನು ಹಿಂಗಿಸಿ ಅದರ ಪರಿಣಾಮವನ್ನು ಬರುವಂತೆ ಮಾಡಿದ್ದೇವೆ. ಮಾನ್ಯ ಇವರು ನಮ್ಮ ಮಂತ್ರಿಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಹೀಗೆ ಅಂತರ್ಜಲ ಹೆಚ್ಚಿಗೆ ಮಾಡುವಂತ ಕೆಲಸವನ್ನು ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ತಾಪಮಾನ, ಜಾಗತಿಕ ತಾಪಮಾನ ಇವತ್ತು ನಮ್ಮ ಕಲಬುರಗಿಯಲ್ಲಿ ಬರೀ 6% ಮಾತ್ರ ಅರಣ್ಯ ಇದೆ. ಆಳಂದಕ್ಕೆ ಬಂದ್ರೆ ಬರೀ 1% ಮಾತ್ರ ಅರಣ್ಯ ಇದೆ. ಅರಣ್ಯ ಬೆಳೆಸುವಲ್ಲಿ ನಾವು ಇನ್ನೂ ಸಕ್ರಿಯವಾಗಿ ಭಾಗವಹಿಸಿಲ್ಲ. ಅರಣ್ಯ ಬೆಳೆಸಿದ್ರೆ ಮಾತ್ರ ಮಳೆ ಬರ್ತದೆ ಮತ್ತು ಭೂಮಿ ಫಲವತ್ತಾಗಿರ್ತದೆ. ಈಗ ತಾನೇ ರಾಜೀವ್ ಕಾಗೆ ಅವರು ಮಾತಾಡಿದ್ರು, ಈ ಸೌಳು ನಾವು ಮಾನವ ನಿರ್ಮಿತ ಸೌಳಿದು, ಅದೇನು ನಿಸರ್ಗ ನಮಗೆ ಬಂದಂತದ್ದಲ್ಲ. ನಾವು ನೀರು ಇದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಭತ್ತ ಹಾಕ್ತೀವಿ, ಕಬ್ಬು ಹಾಕ್ತೀವಿ, ಆಮೇಲೆ ಬೇರೆ ಬೇರೆ ಬೆಳೆಯನ್ನು ಹಾಕ್ತೀವಿ. ಇವತ್ತು ಆ ಭೂಮಿ ಸೌಳಾಗಿದೆ. ನಾನು ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ, ಏನೋ ಇವತ್ತು UKP ಆಗಿರ್ಬೋದು, ಆಲ್ಮಟ್ಟಿ ಆಗಿರ್ಬೋದು, ಕಾರಂಜಿ ಆಗಿರ್ಬೋದು, ಇವತ್ತು ಬೇರೆ ಬೇರೆ ಯಾವುದೇ ನೀರಾವರಿ ಯೋಜನೆಗಳಾಗಿರ್ಬೋದು, ಅವೆಲ್ಲ ಕೂಡ ಲೈಟ್ ಇರಿಗೇಷನ್ ಸಂಬಂಧಪಟ್ಟದ್ದು. ಆದ್ರೆ ಹೆವಿ ಇರಿಗೇಷನ್ ಹೋಗಿದ್ದೀವಿ. ಆ ಕಾರಣಕ್ಕಾಗಿ ನೀರಿನ ಕೊರತೆ ಆಗ್ತಾ ಇದೆ. ಸರ್, ತಾವು ಒಂದು
ತಮ್ಮ ಒಂದು ಪ್ರಯೋಗ ಮಾಡ್ತಾ ಇದ್ರಲ್ಲ ಸರ್, ಫುಡ್ ಫಾರೆಸ್ಟ್ ಒಂದು ಪ್ರಯೋಗ ಮಾಡ್ತಾ ಇದ್ರಲ್ಲ ಸರ್, ಅದ್ರ ಬಗ್ಗೆ ಒಂದು ತಾವು ಹೇಳ್ಬೇಕು. ಮಾನ್ಯ ಅಧ್ಯಕ್ಷರೇ, ಜಾಸ್ತಿ ಹೇಳ್ತಾ ಇದ್ದಾರೆ, ನೀವು ನೆನಪು ಮಾಡಿದ್ರೆ ಮತ್ತೆ ಹೇಳ್ತಾರೆ. ಇಲ್ಲ, ನಮ್ಮ ಜಿಲ್ಲಾ ಸಚಿವರು ನಮಗೆ ಬಹಳ ಪ್ರೇರಣೆ ನೀಡ್ತಾ ಇದ್ದಾರೆ. ಬೇರೆ ಬೇರೆ ಈ ಅನುಭವನ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಈಗ ಅರಣ್ಯದಿಂದನೂ ಕೂಡ ಬದುಕಲಿಕ್ಕೆ ಸಾಧ್ಯತೆ ಇದೆ. ಕಬ್ಬಿಣಕ್ಕೆ ಬೆಲೆ ಕಡಿಮೆ ಇದೆ, ಕಟ್ಟಿಗೆಗೆ ಜಾಸ್ತಿ ಇದೆ. ಮಾನ್ಯ ಅಧ್ಯಕ್ಷರೇ, ಇಂಥ ದೊಡ್ಡ ದೇಶದಲ್ಲಿ ಕಟ್ಟಿಗೆಯನ್ನು ಆಮದು ಮಾಡ್ಕೋತಾ ಇದ್ದೀವಿ ನಾವು. ಸಿಂಗಾಪುರದಿಂದ ಮಾಡ್ಕೋತೀವಿ, ಮಲೇಷಿಯಾದಿಂದ ಮಾಡ್ಕೋತೀವಿ, ಬೇರೆ ಬೇರೆ ದೇಶ. ಯಾಕೆ ಕಟ್ಟಿಗೆ ಬೆಳೆಯುವಂತ ಸಾಧ್ಯತೆ ನಮಗಿಲ್ವಾ? ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಮಾನ್ಯ ಅರಣ್ಯ ಸಚಿವರು ಆ ನಿಟ್ಟಿನಲ್ಲಿ ಬಹಳ ಉತ್ತಮವಾದಂಥ ಕೆಲಸವನ್ನು ಈಶ್ವರ್ ಖಂಡ್ರೆ ಅವರು ಮಾಡ್ತಾ ಇದ್ದಾರೆ. ಆದರೆ ನಾನು ಹೇಳ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ಏನು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಯಲ್ಲಿ ಒಂದು ಕನಿಷ್ಠ ಇಂತಿಷ್ಟು % ಫಾರೆಸ್ಟ್ ಪ್ರತಿಯೊಬ್ಬರು ಹೊಲದಲ್ಲಿ ಇರಲೇಬೇಕು ಅನ್ನುವಂಥ ಕಟ್ಟುನಿಟ್ಟಾದ ಕಾನೂನು ತಂದ್ರೆ ಮಾತ್ರ ನಾವೆಲ್ಲ ಕಡೆ ಅರಣ್ಯವನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಬಿಸಿಲಿನ ತಾಪಮಾನವನ್ನು ಇಳಿಸಲಿಕ್ಕೆ ಸಾಧ್ಯತೆ ಇದೆ. ಈಗ ನಾವೆಲ್ಲ ಪ್ಯಾರಿಸ್ ನಲ್ಲಿ ನಡೆದಂತ ಶೃಂಗಸಭೆಗೆ ಹೋಗಿ ನಾವು ಈ ಬಿಸಿಲಿನ ತಾಪಮಾನವನ್ನು ಇಳಿಸಿ ಅನ್ನುವಂಥ ಹಸ್ತಾಕ್ಷರವನ್ನು ನಮ್ಮ ಕೇಂದ್ರ ಸರ್ಕಾರ ಹಾಕಿ ಬಂದಿದೆ. ಆದರೆ ಮೌಲ್ಯಮಾಪನ ಮಾಡಿದಾಗ 1% ಒಂದು ಜೂರು ಕೂಡ ಅಲ್ಲಿ ಆಗಿಲ್ಲ, ಎಲ್ಲಿ ಕೂಡ ಆಗಿಲ್ಲ. ಹೀಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ನೀರಿನ ಅಭಾವ ನಾವು ಕಾಣ್ತಾ ಇದ್ದೇವೆ. ಮತ್ತೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ನಾವು ಇಂಥ ಅನೇಕ ಬರಗಾಲಗಳನ್ನು ಎದುರಿಸ್ತಾ ಇದ್ದೀವಿ. ಈಗ ಕಳೆದ ಸಲ ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಸಚಿವರು ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅನೇಕ ಮಹತ್ವದ ನಿರ್ಧಾರವನ್ನು ತಗೊಂಡ್ರು.